ದರ್ಶನ್ ಅವರ ಆರ್ ನಗರ ನಿವಾಸಕ್ಕೆ ಸೆಕ್ಯೂರಿಟಿಯನ್ನು ನೀಡಿದ್ದ ಸೆಕ್ಯೂರಿಟಿ ಏಜೆನ್ಸಿ ಪ್ರೊಪ್ರೈಟರ್ ಅಂಬರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ದರ್ಶನ್ ಅವ್ರ ಮನೆಗೆ 3 ವರ್ಷಗಳ ಕಾಲ ಸೆಕ್ಯೂರಿಟಿಯನ್ನು ನೀಡಿದ್ರಿ. ಸೊ ದರ್ಶನ್ ಅವರ ಸುತ್ತಮುತ್ತ ಇರೋ ಜನರ ಪ್ರವರ್ತನೆ ಹೇಗಿತ್ತು ನಿಮ್ಮ ಸೆಕ್ಯೂರಿಟಿಗಳ ಮೇಲೆ ಅಂತ? 2016ರಲ್ಲಿ ನಮಗೊಂದು ಕಾಲ್ ಬರುತ್ತೆ ಜಸ್ಟ್ ಡಯಲಿಂದ, ಸೆಕ್ಯೂರಿಟಿ ನೀಡಬೇಕು ದರ್ಶನ ಅವರು ಮನೆಗೆ ಅಂತೇಳಿ. ನಾವು ಒಪ್ಕೊಂಡು ನಾವು ಹೋಗಿ ಶೂಟಿಂಗ್ ಸೆಟ್ಗೆ ಹೋಗ್ಬಿಟ್ಟು ನೋಡಿಬಿಟ್ಟು ಮಾತಾಡಿಸ್ಕೊಂಡು ದರ್ಶನ್ ಸರ್ನೇ ಬರ್ತೀವಿ. ಪ್ರೊವೈಡ್ ಮಾಡ್ತೀವಿ, ಡೇ ಒಂದು ನೈಟ್ ಒಂದು ಸೆಕ್ಯೂರಿಟಿ ಗಾರ್ಡ್ ಪ್ರೊವೈಡ್ ಮಾಡ್ತೀವಿ. ಸುಮಾರು ಒಂದು 3-4 ವರ್ಷ ನಾವು ಮಾಡಿದ್ವಿ, 2019ವರೆಗೂ ಮಾಡಿದ್ವಿ. ಸೊ ನಾವು ದಿನನಿತ್ಯ ಅವರು ನಮಗೆ ಸೆಕ್ಯೂರಿಟಿಗಳು ಅಪ್ಡೇಟ್ ಮಾಡ್ತಾ ಇರೋರು. ಸರ್ ಡ್ಯೂಟಿ ಪೋಸ್ಟ್ ಆದಮೇಲೆ ಏನಾಯಿತು, ಏನು ಎತ್ತ, ಯಾರು ಬಂದಿದ್ರು ಏನು ಅಂತೇಳಿ ಡೈಲಿ ನಮ್ಗೆ ಅಪ್ಡೇಟ್ ಮಾಡ್ತಕ್ಕಂಥದ್ದು ಸಾಮಾನ್ಯ. ಸೊ ಇಲ್ಲಿರ್ತಕ್ಕಂಥದ್ದು ಈಗ ದರ್ಶನ್ ಸರು ನಮ್ಮ ಸೆಕ್ಯೂರಿಟಿ ಅವರು ಒಳ್ಳೆಯ ಬಾಂಧವ್ಯ ಇತ್ತು, ಚೆನ್ನಾಗಿತ್ತು. ಸೊ ಆ ದೃಷ್ಟಿಯಿಂದನೇ 3 ವರ್ಷ ಹೋಗಿತ್ತು. ಒಂದು ಜಾಗದಲ್ಲಿ 3 ವರ್ಷ ಮಾಡೋದಂದರೆ ಅಷ್ಟೊಂದು ಸಾಮಾನ್ಯ ಕೆಲಸ ಅಲ್ಲ. 1 ವರ್ಷಕ್ಕೆ ಓಡಿಸ್ಬಿಡ್ತಾರೆ, ಕೆಲಸ ಚೆನ್ನಾಗಿ ಮಾಡಿಲ್ಲ. ಸೊ ದರ್ಶನ್ ಸರ್ ಗುಡ್, ಅದೆಲ್ಲ ನೋ ಡೌಟ್ಸು. ಇಲ್ಲಿರ್ತಕ್ಕಂಥದ್ದು ಅವ್ರ ಸುತ್ತಮುತ್ತಲಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಸ್ನೇಹಿತರು ಅಂತೇಳಿ. ಆ ವ್ಯಕ್ತಿಗಳಿಂದನೇ ಮನುಷ್ಯ ಇವತ್ತು ಈ ಮಟ್ಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಸೊ ಆ ಮನುಷ್ಯರು ದೂರ ಇಟ್ಟಿದ್ದಿದ್ರೆ ಇವತ್ತು ಈ ಮಟ್ಟಕ್ಕೆ ಹೋಗಕ್ಕೆ ಆಗ್ತಿರ್ಲೇನೋ. ಯಾಕಂದರೆ ನಾವು ಕೊಂಡಿರ್ತಕ್ಕಂಥ ದರ್ಶನ್ ಸರ್ ನಮ್ಮ ಸೆಕ್ಯೂರಿಟಿಗೇ ಹೆಲ್ಪ್ ಮಾಡಿದರು. ಅಂದರೆ ಹೆಲ್ಪ್ ಅಂದರೆ ಸೆಕ್ಯೂರಿಟಿ ಅವ್ರ ಜೊತೆಯಲ್ಲಿ ಇರ್ತಾಯಿದ್ರು. ಅವ್ರಿಗೊಂದು ಮಂಡ್ಯದಲ್ಲಿ ಒಂದು ಮನೆ ಕಟ್ಕೊಡೋಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ ಅವ್ರ ಮನೆ ಮೇಲೆ ಕೂಡ ಅವರ ಹೆಸರು ಇದೆ, ತೂದೀಪ ದರ್ಶನ್ ಅಂತೇಳಿ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ಪಾಪ ಇವತ್ತು ಆಗಿರ್ತಕ್ಕಂಥ ಘಟನೆ ಎಲ್ಲರೂ ಖಂಡನೇನೆ. ಯಾಕಂದರೆ ಒಂದು ವಿಚಾರದಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕಂತ, ಇನ್ನೊಂದು ಈ ಒಂದು ಕೃತ್ಯ ಆಗಿರೋದು ತುಂಬ ನಮಗಂತೂ ತುಂಬ ಬೇಜಾರನೇ ಆಗ್ತಾಯಿದೆ. ಸೊ ಈ ಎಲ್ಲ ಚಟುವಟಿಕೆಗಳು ನಾವು 2019 ಇಂಚೆ ನೋಡಿರ್ತಕ್ಕಂಥ ದರ್ಶನ್ ಸಾರೇ ಬೇರೆ. ಸೊ ಆಮೇಲೆ ಇವ್ರದ್ದು ಯಾರ್ಯಾರು ಇವರು ಲಕ್ಷ್ಮಣ್, ನಾಗ, ಯಾರು ಎಕ್ಸೆಟ್ರಾ ಎಲ್ಲ ಅವ್ರ ಜೊತೆಯಲ್ಲಿ ಯಾರು ಇರ್ತಾರೋ ಇವತ್ತು ಮನುಷ್ಯ ಆ ಥರ ಆಗಿರೋದಕ್ಕೆ ಅವರೇನೇ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಸೊ ಒಳ್ಳೆಯ ದಾರಿಯಲ್ಲಿ ನಡೆಸಬೇಕಾಗಿತ್ತು ಸಾಯವ್ರನ್ನ. ಯಾಕಂದರೆ ಸಮಾಜದಲ್ಲಿ ಎಲ್ಲರನ್ನೂ ಅವ್ರು ಇಷ್ಟಪಡೋರು. ಸೊ ಅವ್ರನ್ನ ತಪ್ಪು ಮಾಡಿದಾಗ ತಿದ್ದಿತ್ತು ಇರಬೇಕಾಗಂಥ ಕೆಲಸ ಸುತ್ತಮುತ್ತಲಿಂಥ ಸ್ನೇಹಿತರಿಗೆ ಇರ್ತದೆ. ಇವತ್ತು ಅವರೇ ಆ ಥರ ಮಾಡಿದಾಗ, ಅವ್ರ ಜೊತೆಯಲ್ಲಿ ಮಾಡಿದಾಗ ದರ್ಶನ್ ಸರ್ ಏನು ಮಾಡೋಕ್ಕಾಗ್ತದೆ? ಸೊ ಅಂಥ ಒಂದು ಲಕ್ಷಣಗಳಿರೋ ಅಂಥ ವ್ಯಕ್ತಿಗಳನ್ನ, ಸ್ನೇಹಿತರನ್ನ ದೂರ ಇಡಬೇಕಾಗಿತ್ತು ಅವತ್ತೇ. ಅವರು ಕೆಲಸ ಆಗಿತ್ತು, ಅವ್ರ ಮನೆ ಆಯಿತು, ಅವ್ರ ಸಂಸಾರ ಆಯಿತು, ಅವರ ಮಿಸ್ಸಸ್ಸು, ಮಕ್ಕಳು, ಮರಿ, ತಾಯಿ, ತಂದೆ, ಆ ಥರ ಇದ್ದಿದ್ರೆ ಇವತ್ತು ಈ ಥರ ಘಟನೆಗಳು ಆಗ್ತಾ ಇರಲೇನೋ ಅಂತ ನನಗನ್ಸುತ್ತೆ. ಸರ್, 3 ವರ್ಷ ಆದಮೇಲೆ ಯಾಕೆ ಸೆಕ್ಯೂರಿಟಿಯನ್ನು ವಾಪಸ್ ತಗೊಂಡ್ರಿ ಅಂತ? ಮೇಡಮ್ ಇಷ್ಟೇ, ನಮಗೂ ಅವರ ಸ್ನೇಹಿತರು ಇರ್ತಕ್ಕಂಥ ಒಂದು ಚಿಕ್ಕ ಒಂದು ಗಲಾಟೆ ವಿಚಾರದಲ್ಲಿ ನಮ್ಮ ಸೆಕ್ಯೂರಿಟಿನ ಬೈದಿದ್ರು ಅಂತೇಳಿ ಮಾಹಿತಿ ಇತ್ತು. ಸೊ ಆ ದೃಷ್ಟಿಯಿಂದ ಬೇಡಪ್ಪ, ನಿಮಗೆ ಒಳ್ಳೆಯದಾಗಲಿ, ನಮಗೆ ಇಂಥ ಸ್ನೇಹಿತರ ಜೊತೆ ನಾವು ಸೆಕ್ಯೂರಿಟಿನ ಕೊಡೋದಿಲ್ಲ ಅಂತೇಳಿ ಅವತ್ತೇ ದರ್ಶನ್ ಸರ್ಗೆ ಹೇಳಿ, ಮತ್ತು ಲಕ್ಷ್ಮಣ್ ಅಂತ ಅವರ ಗನ್ಮ್ಯಾನು ಮತ್ತು ಡ್ರೈವರ್ ಎರಡೂ ಅವ್ರು ಬಂದು ನಮ್ಮ ಆಫೀಸ್ ಹತ್ರ ಒಂದು 5 ಅವರ್ ಕೂತ್ಕೊಂಡು ಮಾತಾಡಿದ್ರು. ಅಂಬರೀಷ್ ಕೊಡಿ ಅಂತ. ಇಲ್ಲ ಸರ್, ನಮ್ಗೊಂದು ₹1 ಕೋಟಿ ನೀವು ಕಡೆಯಿಂದ ಪ್ರಾಫಿಟ್ ಇದೆ ಅಂದರೂ ನಾವು ಬರೋಲ್ಲ. ನಾವು ಒಳ್ಳೆ ವ್ಯಕ್ತಿ, ಒಳ್ಳೆ ಜನರ ಹತ್ರ ನಾವು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ. ಈ ದೇಶದ ಬೆನ್ನೆಲುಬು ಸೈನಿಕ ಮತ್ತು ರೈತ ಅಂತ ಹೇಳ್ತಾರೆ. ಅಂಥ ಒಂದು ಸೈನಿಕ, ಮಿನಿ ಸೈನಿಕನೇ ಅಂತ ಹೇಳ್ಬೋದು ಒಬ್ಬ ಸೆಕ್ಯೂರಿಟಿನ. ಯಾಕಂದರೆ ಅಂಥ ಒಂದು ಕೆಲಸ ಇವತ್ತು ಮಾಡ್ತಾಯಿದ್ದಾರೆ ನಮ್ಮ ಸೆಕ್ಯೂರಿಟಿ. ಅಂಥವ್ರನ್ನ ಆ ಥರ ಎಲ್ಲ ಬೈದರೆ ನಮ್ಗೆ ಇಷ್ಟ ಆಗೋಲ್ಲ, ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವತ್ತೇ ಅವ್ರನ್ನ ಬೇಡ ಅಂತೇಳಿ ನಾವು ಕರ್ಕೊಬಂದ್ಬಿಟ್ಟು ನಾವು ಸೆಕ್ಯೂರಿಟಿನ. ಸರ್, ಜೊತೆಗೆ ನಿಮ್ಮ ಸೆಕ್ಯೂರಿಟಿ ಮೇಲೆ ಹಲ್ಲೆ ಆಗಿತ್ತು, ಗಲಾಟೆ ಮಾಡಿದ್ರು ಅವರ ಸುತ್ತಮುತ್ತಿನ ಜನ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ, ನಿಜಾನಾ ಸರ್ ಅಂತ? ನೋಡಿ ಮೇಡಮ್, ಈಗ ಒಳಗಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರೆ ಅಷ್ಟೊಂದು ಸೂಕ್ತ ಅನಿಸಲ್ಲ. ಯಾಕಂದರೆ ಒಂದು ಬಾವಿಗೆ ಇನ್ನೊಂದು ಕಲ್ಲು ಹಾಕೋದು ಅದೆಲ್ಲ ನಮಗೆ ನಮ್ಮ ತಂದೆ ತಾಯಿ ಕಲಿಸಿಲ್ಲ. ಸೊ ನಾವು ನಡೆದಿದ್ದೇ ದಾರಿ ಅನ್ನೋದು ತಪ್ಪಾಗ್ತದೆ. ಯಾಕಂದರೆ ಇವತ್ತು ನಡೆದಿದ್ದು ಅಂತಂದರೆ ಅವ್ರ ಸ್ನೇಹಿತರು ಗಲಾಟೆ ಮಾಡಿರೋದು ನಮ್ಮ ಹುಡುಗರ ಹತ್ರ ನಿಜ. ಬಟ್ ಅದು ಅವತ್ತೇ ನಾನು ಬೇಡ ಅಂತೇಳಿ ಆಚೆ ಬಂದ್ವಿ. ಮಾಡಿದ್ದಾರೆ, ಅದಕ್ಕೋಸ್ಕರನೇ ಗಲಾಟೆ ಬಾಯ್ ಮಾತಾಡಿದ್ದಾರೆ. ಬೇಡ ಅಂತೇಳಿ ನಾವು ಆಚೆ ಬಂದ್ವಿ, ನಿಮ್ಮ ಸವಾಸ ಬೇಡ ಅಂತೇಳಿ. ಸೊ ಆದ್ರೆ ಮಾತುಗಳಲ್ಲಿ ಮಾತಾಡಿಕೊಂಡು ದೊಡ್ಡದಾಗಿತ್ತು ಅಷ್ಟೇ, ಇನ್ನೇನು ಅದು ಆಗಿರೋದು. ಈಗ ಅವ್ರು ಒಳಗಡೆ ಇದ್ದಾರೆ, ನಾವೇನು ಹೇಳೋದು ಅದು ತಪ್ಪಾಗುತ್ತೆ. ಈಗ ನಾವು ಹೇಳಬಾರ್ದು ಅದನ್ನೆಲ್ಲ. ಈಗ ದರ್ಶನ್ ಸರ್ ಒಳಗಡೆ ಇದ್ದಾಗ ಹೇಳಿದ್ರು ನೀವು ಹಂಗೆ ಹಿಂಗೆ ಅಂತೇಳಿ. ಅವರ ಅಭಿಮಾನಿಗಳು ಸ್ವಲ್ಪ ಪ್ರೀತಿಯಿಂದ ಇರ್ತಾರೆ. ಎಷ್ಟೋ ಅಭಿಮಾನಿಗಳು ನನಗೆ ಫೋನ್ ಮಾಡಿ, ಅಣ್ಣ ಅಲ್ಲಿ ಕೆಲಸ ಕೊಡಿಸಿ ಬಾಸ್ ಮನೆ ಹತ್ರ ಅಂತೇಳಿ ನನಗೆ ಎಷ್ಟೋ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ಹಂಗಾಗಿ ಕೆಲವೊಬ್ರು ಕೆಲಸನೂ ಕೊಡಿಸಿದ್ದೀವಿ, ಇಲ್ಲ ಅಂತಿಲ್ಲ.
ಸೊ ಆ ದೃಷ್ಟಿಯಿಂದ ನಾವೀಗ ಅದನ್ನು ಹೇಳೋದು ಅಷ್ಟೊಂದು ಸೂಕ್ತ ಅಲ್ಲ. ಸೊ ಆ ದೃಷ್ಟಿಯಿಂದ ಅವ್ರಿಗೆ ಕಾನೂನು ಇವಾಗ ನಮ್ಮ ರಾಜ್ಯ ಸರ್ಕಾರ ಒಳ್ಳೆಯ ಒಂದು ಡಿಸಿಷನ್ ತೊಗೊಂಡಿದೆ. ಮತ್ತು ಅಲ್ಲೆಲ್ಲ ಸೆಕ್ಯೂರಿಟಿನೇ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇತ್ತು. ಸೊ ಆ ಸೆಕ್ಯೂರಿಟಿಗೆ ಒಂದು ಸಲ್ಯೂಟು, ಆಗ ಈ ಕರ್ನಾಟಕ ಸರ್ಕಾರಕ್ಕೆ ಒಂದು ಸಲ್ಯೂಟ್ ಹೊಡಿತೀವಿ. ಯಾಕಂದರೆ ಇಲ್ಲಿ ದೊಡ್ಡವರು ಚಿಕ್ಕವರು ಯಾರೂ ಇಲ್ಲ, ಎಲ್ಲರೂ ಸಮಾನರು, ಕಾನೂನಿಗೆ ತಲೆ ಬಾಗಲೇಬೇಕು ಅಂತೇಳಿ ಇವತ್ತು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ಹಾಗೆ ನ್ಯಾಯಾಲಯ ಏನು ತನಿಖೆ ಆಗುತ್ತೆ ಅದು ತನಿಖೆ ಆಗಲಿ, ಅಪರಾಧಿ ಅದರ ಶಿಕ್ಷೆ ಆಗುತ್ತೆ, ನಿರಪರಾಧಿ ಆಗಲಿ ಆಚೆ ಬಂದು ಮಾಮೂಲಿ ಕಾಮನ್ ಮ್ಯಾನ್ ಆಗಿ ಒಳ್ಳೆ ಜನ ಜೊತೆ ಬೆರೀಲಿ. ಮತ್ತು ನಾನು ಅವರು ಒಳಗಡೆ ಆಚೆ ಬಂದರೂ ಇಷ್ಟೇ ಹೇಳೋದು ಅವ್ರಿಗೆ, ದಯವಿಟ್ಟು ಅಣ್ಣ ನೀವು ಕೆಲಸ ಮಾಡ್ತೀರಾ, ಕೆಲಸ ಮಾಡಿ, ಮಿಕ್ಕಿದ್ದು ಬಂದು ಮನೆಯಲ್ಲಿ ತಂದೆ ತಾಯಿ ಇವತ್ತು ಯಾರೂ ಬಂದಿಲ್ಲ ನೋಡಿ, ಅವ್ರ ಮಿಸ್ಸಸ್ಸೇ ಲಾಸ್ಟಿಗೆ ಬೇಲ್ಗೆ ಮತ್ತೊಂದು ಮುಗ್ದೊಂದಕ್ಕೆ ಹೋಗಿದ್ದು. ಆದ್ದರಿಂದ ದಯವಿಟ್ಟು ಯಾರೂ ಆಗಲ್ಲ, ನಿಮ್ಮ ತಂದೆ ತಾಯಿನೇ ಆಗೋದು ಅಂತ ಹೇಳ್ತೀನಿ. ಇವತ್ತು ಏನು ನಮ್ಮ ಸೆಕ್ಯೂರಿಟಿ ಇವತ್ತು ಮನೆ ಸಿಂಧು ಕಾಲೇಜ್ದಲ್ಲಿ ಒಂದು ಘಟನೆ ಆಯಿತು, ನಮ್ಗೆ ಒಂಥರ ಬೇಜಾರಾಗುತ್ತೆ. ಇವತ್ತು ದೇಶದ ಬೆನ್ನೆಲುಬು ನಾವು ಅಂತ ಹೇಳ್ತೀವಿ, ಇವತ್ತು ಹಗಲಲ್ಲಿ ಇವತ್ತು ಒಬ್ಬ ಸೆಕ್ಯೂರಿಟಿನ ಹಲ್ಲೆ ಮಾಡಿ ಸಾಯಿಸೋ ಅಷ್ಟು ಮಟ್ಟಕ್ಕೆ ಹೋಗಿದೆ, ಸತ್ತೋಗಿದ್ದಾರೆ. ಸೊ ಆದ್ದರಿಂದ ದಯವಿಟ್ಟು ರಾಜ್ಯ ಸರ್ಕಾರ ಅವ್ರ ಕುಟುಂಬಕ್ಕೆ ಏನೋ ಒಂದು ಸ್ವಲ್ಪ ನೆರವು ಮಾಡ್ಕೊಳ್ಳಿ. ಹಾಗೆ ಕರ್ನಾಟಕ ಸೆಕ್ಯೂರಿಟೀಸ್ ಅಸೋಸಿಯೇಷನ್ ಅಂತ ಒಂದಿರುತ್ತೆ, ಅವರು ಕೂಡ ಅವ್ರ ಕುಟುಂಬಕ್ಕೆ ಸಹಕಾರ ಕೊಟ್ಟು ಅವರಿಗೆ ನ್ಯಾಯ ಒದಗಿಸೋಂಥ ಕೆಲಸ ಇವತ್ತು ಮಾಡಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಎಲ್ಲರಿಗೂ ಮನವಿ ಮಾಡೋದು ಇಷ್ಟೇ ಮೇಡಮ್. ಸರ್, ಜೊತೆಗೆ ಏನು ಅವರ ಸುತ್ತಮುತ್ತಲಿನ ಹುಡುಗರಿದ್ದಾರೆ, ಅವರಿಂದ ಹಲ್ಲೆ ಆದ ನಿಮ್ಮ ಒಂದು ಸೆಕ್ಯೂರಿಟಿ ಏನಿದ್ದಾರೆ ಅವರು ದರ್ಶನ್ ಅವ್ರಿಗೆ ಶಾಪ ಹಾಕಿದ್ರು ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಅಂದರೆ ಒಂದಲ್ಲ ಒಂದು ದಿನ ನಿಮ್ಮ ಗ್ರಹಚಾರ ಕೂಡ ಕೆಡುತ್ತೆ ಅಂತ ಹೇಳ್ಬಿಟ್ಟು ನೀವು ಯಾವಾಗಲೇ ಹೇಳ್ತಾ ಇದ್ರಿ. ಅವರ ಒಂದು ಏನು ರೇಣುಕಾ ಸ್ವಾಮಿ ಅವ್ರನ್ನ ಹತ್ಯೆ ಮಾಡಿ ಹಾಕಿದ್ರು, ಅದನ್ನು ತೋರಿಸಿದ್ದೆ ಸೆಕ್ಯೂರಿಟಿ, ಕಂಪ್ಲೇಂಟ್ ಕೊಟ್ಟಿರೋದು ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಅದು ಭಗವಂತ ಮೇಡಮ್. ಯಾಕಂದರೆ ಈಗ ಇವತ್ತು ಮಾಡಿರೋದು ನಾಳೆನೇ ಭಗವಂತ ಕೊಟ್ಬಿಡ್ತಾನೆ ರಿಸಲ್ಟು. ಕೆಟ್ಟದ್ದು ಸ್ವಲ್ಪ ಲೇಟಾಗಿ ಅರ್ಜೆಂಟ್ ಗೊತ್ತಾಗ್ಬಿಡ್ತದೆ ಕೆಟ್ಟದ್ದು. ಅಂದರೆ ಒಳ್ಳೆಯದನ್ನು ಸ್ವಲ್ಪ ಲಾಂಗ್ ಟೈಮ್ ಎಳಿತದೆ, ಅದು ಗುಡ್ ರಿಸಲ್ಟ್ ಕೊಡುತ್ತೆ. ಕೆಟ್ಟದ್ದು ಆ ಥರದಾಗೆ ರಿಸಲ್ಟ್ ಕೊಟ್ಬಿಡುತ್ತೆ. ಸೊ ನಾನು ಹೇಳೋದು ಇಷ್ಟೇ, ಕೆಟ್ಟದ್ದು ಯಾರೂ ಮಾಡಬಾರ್ದು. ಸೊ ಮಾಡಿದರೆ ಆ ಭಗವಂತ ಇವತ್ತು ಅನುಭವಿಸ್ತಾರೆ. ಯಾರಾದರೂ ಏನಂತೀವಿ, ಇವಾಗ ನಾವು ಒಬ್ಬರ ಮೇಲೆ ಹಲ್ಲೆ ಮಾಡಿದ್ರೆ ನಾಳೆ ದಿನ ನಮ್ಗೆ ಹಲ್ಲೆ ಮಾಡೋರು ಒಬ್ರು ಇದ್ದೇ ಇರ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಕಾನೂನಿಗೆ ತಲೆಬಾಗಬೇಕು, ನ್ಯಾಯ ಎಲ್ಲಿದೆ ಅಲ್ಲಿ ಓಡಾಡಬೇಕಾದ ಒಂದು ಸಂದೇಶ ಕೊಡ್ತೀನಿ ಮೇಡಮ್. ಸರ್, ಫೈನಲಿ ನೀವು ಸಾಕಷ್ಟು ಸ್ಟಾರ್ಗಳ ಮನೆಗೂ ಕೂಡ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಜೊತೆಗೆ ಫೈನಲಿ ದರ್ಶನ್ ಅವ್ರಿಗಾಗಿರ್ಬೋದು, ಅವರ ಫ್ಯಾನ್ಸ್ಗಾಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್? ಇಷ್ಟೇ, ದರ್ಶನ್ ಸರ್ ಅಭಿಮಾನಿಗಳಿಗೆ ಇಷ್ಟೇ. ನಾನು ಕೂಡ ಒಬ್ಬ ದರ್ಶನ್ ಅಭಿಮಾನಿನೇ ಇದ್ದೆ. ಸೊ ಅವ್ರ ಅಭಿಮಾನಿಗಳಿಗೆ ಆ ಸುತ್ತಮುತ್ತಕ್ಕಂಥ ಇರ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ, ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಹೇಳಿ. ದಯವಿಟ್ಟು ಒಳ್ಳೆ ಮನುಷ್ಯರಾಗ್ತಾರೆ, ಇಡೀ ನಮ್ಮ ದೇಶದಲ್ಲಿ ಯಾರೂ ಇರಲ್ಲ ಆ ಮಟ್ಟಕ್ಕೆ ಅವ್ರು ಬೆಳೀತಾರೆ. ಅದು ನಮ್ಗೆ ಗೊತ್ತು, ಯಾಕಂದರೆ ಡೈಲಿ ಅಪ್ಡೇಟ್ ಬರ್ತಾಯಿತ್ತು, ಅವ್ರ ಜೊತೆಯಲ್ಲಿರೋ ನಮ್ಗೆ ಅಪ್ಡೇಟ್ ಮಾಡ್ತಾ ಇರೋದು. ಸೊ ಆ ದೃಷ್ಟಿಯಿಂದ ಅವ್ರ ಅಭಿಮಾನಿಗೆ ಹೇಳೋದಿಷ್ಟೇ, ದಯವಿಟ್ಟು ಅವ್ರ ಸುತ್ತಮುತ್ತಲ ಇರ್ತಕ್ಕಂಥ ಏನಿದೆ ಟೀಮನ್ನು ಫಸ್ಟ್ ಆಚೆ ಬಂದು ಅವರ ಮಿಸ್ಸಸ್ಸು, ಅವರ ಅಮ್ಮ, ತಮ್ಮ, ಮಗ ಇವ್ರನ್ನ ಜಾಸ್ತಿ ಟೈಮ್ ಕೊಡೋಕ್ಕೆ ಹೇಳಿ. ಕೆಲಸ ಮಾಡಬೇಕು, ದುಡ್ಡು ತೊಗೋಬೇಕು, ಮನೆಯಲ್ಲಿರ್ಬೇಕು. ಆ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಂಡ್ರೆ ಅವ್ರಿನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ಅಭಿಮಾನಿಗಳಿಗೆ ಇಷ್ಟ ಹೇಳೋದು, ದಯವಿಟ್ಟು ಅದನ್ನು ನೀವು ಮುಂದುವರಿಸಿ. ಆ ಸುತ್ತಮುತ್ತಲಿಗೆ ಇರ್ತಕ್ಕಂಥವ್ರನ್ನ ಸರ್ ದೂರ ಇಡಿ ಅಂತೇಳಿ ಬಂದ ಮೇಲೆ ನೀವು ಹೇಳಿ, ಒಳ್ಳೆಯದು ಅಂತ ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಅಂಬರೀಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.